ಹಾತೊರೆಯುವ ಕನಸುಗಳಿಗೆ ಕನ್ನಡಿಯಾಗುವ ಇಚ್ಛೆಯಿಂದ ಇಲ್ಲೊಂದು ಸಿನಿಮಾ ಚಿತ್ರೀಕರಣದ ಹಂತದಲ್ಲಿ ಸಾಗಿದೆ. ಅದೇ ಬಣ್ಣದ ಕನಸು. ಯುವಕರ ಕನಸುಗಳಿಗೆ ಬಣ್ಣ ಬಳಿದು ತೆರೆಯ ಮೇಲೆ ತರಲು ಅನು ಆರ್ಟ್ ಕ್ರಿಯೇಷನ್ ಸಜ್ಜಾಗ್ತಿದೆ. ಸಂಚಾರಿ ಹಾಗೂ ಜಟಾಯು ಸಿನಿಮಾಗಳಿಂದ ಜನಪ್ರಿಯತೆ ಪಡೆದ ರಾಜ್ ಸೂರ್ಯ ಈ ಚಿತ್ರದ ನಾಯಕ. ಶ್ರೀನಿವಾಸ್ ಗುಂಡಾರೆಡ್ಡಿ ಅವರ ಚೊಚ್ಚಲ ನಿರ್ದೇಶನದ ಚಿತ್ರ ಇದು. ಸುಮುಖ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ರಘುಗೌಡ ನಿರ್ಮಾಣದ ಮಿಸ್ಟರ್ ಮೊಮ್ಮಗ ಚಿತ್ರದ ಚಿತ್ರೀಕರಣ ಕನಕಪುರ ರಸ್ತೆ, ಬನ್ನೇರುಘಟ್ಟ, ಶೃಂಗೇರಿ ಮುಂತಾದ ಜಾಗಗಳಲ್ಲಿ ನಡೆದು ಹಾಡೊಂದು ಮಾತ್ರ ಬಾಕಿ ಇದೆ. ಇನ್ನು ಈ ಚಿತ್ರ ತಾತ ಮತ್ತು ಮೊಮ್ಮಗನ ಬಾಂಧವ್ಯದ ಕಥಾವಸ್ತುವನ್ನ ಹೊಂದಿದೆ. ಈ ಚಿತ್ರವು ಕಳೆದ ವರ್ಷ ತಮಿಳಿನಲ್ಲಿ ಯಶಸ್ವಿ ಚಿತ್ರಗಳಲ್ಲೊಂದಾದ ಮುಂಜಾಪೈ ಚಿತ್ರದ ರೀಮೇಕ್. ಮೂಲ ಚಿತ್ರಕ್ಕೆ ನಿರ್ದೇಶನ ಮಾಡಿದ ರಾಘವನ್ ಕನ್ನಡದಲ್ಲಿ ಕತೆ ಚಿತ್ರಕಥೆ ನಿರ್ದೇಶನ ಮಾಡ್ತಿದ್ದಾರೆ. ತಾರಾಗಣದಲ್ಲಿ ನಾಯಕ ನಟ ರವಿ, ರಂಗಾಯಣ ರಘು, ಅವಿನಾಶ್, ಕುರಿ ಪ್ರತಾಪ್ ಮುಂತಾದವರಿದ್ದಾರೆ. ಇನ್ನು ಕಿರಾತಕ ಚಿತ್ರದ ನಾಯಕ ನಟಿ ಓವ್ಯಾ ರವಿ ಅವರ ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ. ನಟಿ ಶುಭಾ ಪೂಂಜಾ 10 ವರ್ಷಗಳ ನಂತರ ಹಾರರ್ ಥ್ರಿಲ್ಲರ್ ಮೂಲಕ ತಮಿಳು ಚಿತ್ರೋದ್ಯಮಕ್ಕೆ ತೆರಳಿದ್ದಾರೆ. ಈ ಸಿನಿಮಾವನ್ನು ನಿರ್ದೇಶಿಸುತ್ತಿರುವವರು ಗೀತ ರಚನೆಕಾರನಿಂದ ನಿರ್ದೇಶಕನಾಗಿ ಬಡ್ತಿ ಹೊಂದಿರುವ ಹೃದಯ ಶಿವ ಸದ್ಯಕ್ಕೆ ತಮ್ಮ ಚೊಚ್ಚಲ ನಿರ್ದೇಶನದ ಪ್ರೇಮ್ ಮತ್ತು ಹರಿಪ್ರಿಯಾ ನಟನೆಯ ಮೊದಲ ಮಳೆ ಕನ್ನಡ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಟಿ ಶುಭಾ ಅವರು ಹೇಳೋ ಪ್ರಕಾರ ಇದು ಮಹಿಳಾ ಕೇಂದ್ರಿತ ಸಿನಿಮಾವಂತೆ. ತಮಿಳು ಚಿತ್ರ ಮಚ್ಚಿ ಮೂಲಕ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ ಶುಭಾ ಕನ್ನಡ ಚಿತ್ರಗಳಿಗೆ ಬರುವುದಕ್ಕೆ ಮುಂಚಿತವಾಗಿಯೇ ತಮಿಳಿನಲ್ಲಿ 2 ಸಿನಿಮಾ ಪೂರೈಸಿದರು. ನಿರ್ದೇಶಕ ನಾಗಶೇಖರ್ ನಿರ್ದೇಶಿಸಬೇಕಾಗಿದ್ದ ಬಹುಭಾಷಾ ಚಲನಚಿತ್ರ ಮುಂದಿನ ವರ್ಷ ಜೂನ್ಗೆ ಮುಂದೂಡಲಾಗಿದ್ದು, ಅಲ್ಲಿಯವರೆಗೂ ಸಮಯ ಹರಣ ಮಾಡದೆ ಹೊಸ ಸಿನಿಮಾವೊಂದನ್ನು ಘೋಷಿಸಿದ್ದಾರೆ. ದುನಿಯಾ ವಿಜಯ್ ನಾಯಕ ನಟನಾಗಿ ನಟಿಸಲಿರುವ ಚಿತ್ರದ ಹೆಸರು ಮಾಸ್ತಿ ಗುಡಿ ಮತ್ತು ಅಡಿ ಶೀರ್ಷಿಕೆ ಗಂಧದ ಗುಡಿ ಭಾಗ 3. ಸದ್ಯಕ್ಕೆ ವಿಜಯ್ ಅವರಿಗೆ 1 ಸಾಲಿನ ಕತೆ ಹೇಳಿರುವ ನಾಗಶೇಖರ್ ಈ ಚಿತ್ರಕ್ಕೆ ಇಬ್ಬರು ಒಟ್ಟಿಗೆ ಸೇರಿ ಸ್ಕ್ರೀನ್ ಪ್ಲೇ ಬರೆಯಲಿದ್ದಾರಂತೆ. ಕಬಿನಿ ಅಣೆಕಟ್ಟಿನ ಬಳಿ ಇರುವ ಮಾಸ್ತಿಗುಡಿ ದೇವಸ್ಥಾನದ ಬಳಿ ನಡೆದ ನೈಜ ಘಟನೆಯನ್ನ ಆಧರಿಸಿದ ಚಿತ್ರವಂತೆ ಇದು. ದುನಿಯಾ ವಿಜಯ್ ಗೆಳೆಯರಾದ ಸುಂದರ್ ಪಿ ಗೌಡ ಮತ್ತು ಅನಿಲ್ ಕುಮಾರ್ ಚಿತ್ರದ ನಿರ್ಮಾಪಕರು. ಕನ್ನಡದಲ್ಲಿ ಹಲವಾರು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿರುವ ಖ್ಯಾತ ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಇನ್ಮುಂದೆ ಡಾಕ್ಟರ್ ರವಿ ವರ್ಮಾ ಆಗಲಿದ್ದಾರೆ. ಯೂನಿವರ್ಸಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ರವಿ ವರ್ಮಾ ಅವರಿಗೆ ಹಾನರರಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಈ ಮೂಲಕ ಡಾಕ್ಟರೇಟ್ ಪಡೆದ ಸ್ಯಾಂಡಲ್ವುಡ್ನ ಮೊದಲ ತಂತ್ರಜ್ಞನೆಂದು ಕರೆಸಿಕೊಂಡಿದ್ದಾರೆ ರವಿ ವರ್ಮಾ. ಜಾಗ್ವಾರ್ ಚಿತ್ರದ ನಿಖಿಲ್ ತಯಾರಿ ಸೂಪರ್. ಕಳೆದ 6 ತಿಂಗಳಿನಿಂದ ತಯಾರಿಯಲ್ಲಿ ತೊಡಗಿದ್ದ ನಿಖಿಲ್ ಕುಮಾರ್ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಸುರೆಲ್ ರೆಫೆಲ್ ರಿಂದ ಮಾರ್ಷಲ್ ಆರ್ಟ್ಸ್, ಸ್ಟಂಟ್ಸ್, ಕಿಕ್ ಬಾಕ್ಸಿಂಗ್ ಮತ್ತು ಡಾನ್ಸ್ ನಲ್ಲಿ ತರಬೇತಿ ಪಡೆದಿದ್ದಾರೆ. ಅದರ ಮೇಕಿಂಗ್ ವಿಡಿಯೋ ಟೀಸರ್ ಮಾದರಿಯಲ್ಲಿ ಮುಹೂರ್ತ ಸಮಾರಂಭದಲ್ಲಿ ಬಿಡುಗಡೆಯಾಗಿದೆ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆಂದು ಹುಟ್ಟುಹಬ್ಬದ ಸಂಭ್ರಮ. ಲತಾ ಅವರ ಸಕ್ಸಸ್ ಖುಷಿಯಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ 35ನೇ ಜನ್ಮದಿನವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಶ್ರೀಮುರಳಿ. ಇದೇ ಸಡಗರದಲ್ಲಿ ಶ್ರೀಮುರಳಿ ತಮ್ಮ ಮುಂದಿನ ಚಿತ್ರವನ್ನ ಅನೌನ್ಸ್ ಮಾಡಿದ್ದಾರೆ. ನಿರ್ಮಾಪಕ ಜಯಣ್ಣ ಭೋಗೇಂದ್ರ ಪ್ರೊಡಕ್ಷನ್ ನಲ್ಲಿ ತಯಾರಾಗುವ ಬಿಗ್ ಬಜೆಟ್ ಚಿತ್ರವೇ ಪ್ರೊಡಕ್ಷನ್ ನಂಬರ್ 15 ಶ್ರೀಮುರಳಿ ನೆಕ್ಸ್ಟ್ ಪ್ರಾಜೆಕ್ಟ್. ಹೌದು, ಜಯಣ್ಣ ಭೋಗೇಂದ್ರ ನಿರ್ಮಾಣದ 15ನೇ ಚಿತ್ರಕ್ಕೆ ಪ್ರೊಡಕ್ಷನ್ ನಂಬರ್ 15 ಶ್ರೀಮುರಳಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಯುವ ನಿರ್ದೇಶಕ ನರ್ತನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಜ್ಞಾಪಕ ಇದೆ ನನಗೆ, ಹೋದ ವರ್ಷ ಇನ್ಫ್ಯಾಕ್ಟ್ ಲತಾ ಅವರ ಫಸ್ಟ್ ಲುಕ್ ಲಾಂಚ್ ಮಾಡಿದ್ದು.
ಲಾಂಚ್ ಮಾಡಿದಾಗ ಮೈಸೂರಲ್ಲಿ ಆಚರಿಸ್ಕೊಂಡಾಗ ಬಹಳಷ್ಟು ಕಡೆ ಎಲ್ಲ ವಿಸಿಟ್ ಮಾಡಿ ತುಂಬ ಅಭಿಮಾನಿಗಳನ್ನ ಅಲ್ಲಿ ಸುತ್ತಮುತ್ತ ಎಲ್ಲ ಜನರು ಬಂದಿದ್ದರು. ಇವಾಗ ಬೆಂಗಳೂರಿನಲ್ಲಿ ಇರೋ ಅಷ್ಟು ಜನರು ಬೆಳಗ್ಗೆಯಿಂದ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅವ್ರದ್ದೇ ಆದಂಥ ಕೇಕು ಹಾಗೂ ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬಟ್ ತುಂಬ ಖುಷಿಯಾಗುತ್ತೆ. ಸೊ ದ್ಯಾಟ್ ಯು ಲವ್ ಎವ್ರಿವೇರ್ ಆ್ಯಂಡ್ ಎಲ್ಲ ಊರಿಂದನೂ ಬರ್ತಾ ಇದ್ದಾರೆ ಅನ್ನೋದು ಒಂದು ಯು ಫೀಲ್ ದಟ್ ವಾರ್ಮ್ತ್. ಇವತ್ತು ನಮ್ಮಿಂದ ಏನೋ ಒಂದು ಒಳ್ಳೆ ಪಿಕ್ಚರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯು ಫೀಲ್ ದೇ ವಾಂಟ್ ಅಸ್ ಅದು ಬೇಕು, ನಾವು ಅವ್ರಿಗೆ ಬೇಕು ಅನ್ನೋ ಒಂದು ಫೀಲಿಂಗ್ ಕೊಡ್ತಾ ಇದ್ದಾರೆ. ಇಟ್ಸ್ ಅ ನೈಸ್ ಥಿಂಗ್. ತುಂಬ ಖುಷಿಯಾಗುತ್ತೆ. ಕನ್ನಡ ಚಿತ್ರೋದ್ಯಮದ ನಿರ್ಮಾಪಕರ ಹೊಸ ಪೀಳಿಗೆಯ ನೂತನ ಕುಡಿ NK ಲೋಹಿತ್ ಬದಲಾವಣೆಗೆ ತಮ್ಮನ್ನ ಒಡ್ಡಿಕೊಳ್ಳುವವರು. ತಮ್ಮ ಚೊಚ್ಚಲ ನಿರ್ಮಾಣ ಸಿನಿಮಾಗೆ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಒಪ್ಪಿಸಲು ಸಾಧ್ಯವಾದಾಗ ಎಲ್ಲರೂ ನಿಬ್ಬೆರಗಾಗಿದ್ದರು. ಅಲ್ಲದೆ ನಿರ್ದೇಶನಕ್ಕೆ ತಮಿಳು ನಿರ್ದೇಶಕ ಸರ್ವಣನ್ ಅವರನ್ನು ಕರೆತರುವ ಮೂಲಕ ಗುಸುಗುಸು ಸುದ್ದಿ ಮಾಡಿದರು. ಈಗ ಸಿನಿಮಾಗೆ ಟಾಲಿವುಡ್ ಸಂಬಂಧ ಕೂಡಿ ಬೆಳೆಯುತ್ತಿದೆ. ಮೂಲಗಳ ಪ್ರಕಾರ ಲೋಹಿತ್ ಅವರ ನಿಕಟ ಗೆಳೆಯ ತೆಲುಗು ನಟ ಜೂನಿಯರ್ NTR ಅವರು ಸಿನಿಮಾದ ಹಾಡೊಂದಕ್ಕೆ ಕಂಠದಾನ ನೀಡಲಿದ್ದಾರಂತೆ. ಇದು ನಿಜವಾದಲ್ಲಿ ಈ ನಾಯಕ ನಟ ಯಾವುದೇ ಭಾಷೆಯಲ್ಲಾದರೂ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕರಾಗಲಿದ್ದಾರೆ. 2015 ವರ್ಷಾಂತ್ಯಕ್ಕೆ ಕನ್ನಡ ಸಿನಿ ಪ್ರೇಮಿಗಳಿಗೆ ಬಂಪರ್ ಉಡುಗೊರೆ ಕೊಡೋಕೆ ಬರ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಅದು ತಮ್ಮ ಮಾಸ್ಟರ್ ಪೀಸ್ ಸಿನಿಮಾದ ಮೂಲಕ. ಹೌದು, ನಿನ್ನೆಯಷ್ಟೇ ಸೆನ್ಸಾರ್ ಅಂಗಳದಿಂದ ಪಾಸ್ ಆಗಿರುವ ಮಾಸ್ಟರ್ ಪೀಸ್ UA ಸರ್ಟಿಫಿಕೇಟ್ ಅನ್ನ ಪಡೆದಿದೆ. ಡಿಸೆಂಬರ್ 24ರಂದು ಮಾಸ್ಟರ್ ಪೀಸ್ ಭಾರತಾದ್ಯಂತ ಬಿಡುಗಡೆಯಾಗಲಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಿಖಿಲ್ ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರ ಜಾಗ್ವಾರ್ ಮುಹೂರ್ತ ನಿನ್ನೆ ಅದ್ದೂರಿಯಾಗಿ ನೆರವೇರಿತು. ನಿಖಿಲ್ ಕುಮಾರ್ ಅವರ ಚೊಚ್ಚಲ ಸಿನಿಮಾ ಜಾಗ್ವಾರ್ ಮುಹೂರ್ತ ಸಮಾರಂಭದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರೆಬಲ್ ಸ್ಟಾರ್ ಅಂಬರೀಶ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟಿ ಜಯಮಾಲಾ, B ಸರೋಜಾದೇವಿ ಮತ್ತು ಜಯಂತಿ ಭಾಗಿಯಾದರು. ಯುವ ಪ್ರತಿಭೆ ನಿಖಿಲ್ ಕುಮಾರ್ ಅವರಿಗೆ ಶುಭ ಹಾರೈಸುವುದಕ್ಕೆ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರೇ ಆಗಮಿಸಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು.